ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನೋಡಿ, ಇವತ್ತು ಮಾರ್ನಿಂಗ್ ನಮ್ಮನೆ ಹತ್ರ ಪ್ರತಿನಿತ್ಯ ಈ 2 ಗುಬ್ಬಚ್ಚಿಗಳು ಕಂಪಲ್ಸರಿ ಬಂದೇ ಬರುತ್ತೆ. ಆಲ್ರೆಡಿ ಹಿಂದಿನ ವೀಡಿಯೋಗಳಲ್ಲಿ ಒಂದೆರಡು ವೀಡಿಯೋ ಮಾಡಿದ್ದೆ ಅನಿಸುತ್ತೆ, ಮಾಡಿದ್ದೀನಿ. ಈ 2 ವೀಡಿಯೋಗಳಲ್ಲೂ ನಾನು ಗುಬ್ಬಚ್ಚಿಗಳನ್ನು ತೋರಿಸಿದ್ದೀನಿ. ಈಗೇನು ಮಾಡುತ್ತೆ ಅಂದರೆ, ಮಾರ್ನಿಂಗ್ ನಾವು ಬಾಗಿಲು ತೆಗೆದ ತಕ್ಷಣ ಅವು ಒಳಗಡೆ ಬಂದುಬಿಡುತ್ತೆ. ಎಷ್ಟು ಚೆನ್ನಾಗಿ, ತುಂಬಾ ಖುಷಿಯಾಗುತ್ತೆ. ಗುಬ್ಬಚ್ಚಿಗಳ ಸಂತತಿನೇ ಕಡಿಮೆ ಇದೆ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಈಗಲೂ ಕೂಡ ನಮ್ಮ ಮನೆ ಹತ್ರ ಗುಬ್ಬಚ್ಚಿ ಬರುತ್ತೆ, ತುಂಬಾ ಖುಷಿ ಆಗುತ್ತೆ. ನೋಡಿ, ಇನ್ನು ಈಗ ತಾನೇ ಕಿಟಕಿ ಓಪನ್ ಮಾಡಿದ ತಕ್ಷಣ ಇನ್ನೂ ಎಳೆ ಬಿಸಿಲು ಒಳಗಡೆ ಬರ್ತಾ ಇದೆ. ಅದೇ ರೀತಿ ಗುಬ್ಬಚ್ಚಿಗಳು ಕೂಡ ಒಳಗಡೆ ಬಂದಿದೆ. ಆ್ಯಸ್ ಇಟ್ ಈಸ್, ಇವತ್ತು ಮಾರ್ನಿಂಗ್ಗೆ ನಾನು ಕಲೆಕ್ಷನ್ಗೆ ಹೊರಟೆ. ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ಟಿಫನ್ ಮಾಡಿ ತಿಂದು ಈಗ ಕಲೆಕ್ಷನ್ ಮೋಡ್ಗೆ ಸ್ಟಾರ್ಟ್ ಮಾಡಿದೆ, ಬೇಗ ಬರೋಣ ಅಂತ. ಈಗ ಕಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ಟಿಫನ್ ಮಾಡಿ ತಿಂದು ಮಕ್ಳಿಗೆ ಬಾಕ್ಸ್ಗೆ ಹಾಕಿ ಕಾಫಿ ಕುಡಿದು ಕಲೆಕ್ಷನ್ಗೆ ಹೋಗ್ತಾ ಇದ್ದೀನಿ. ನಾವು ಸಂಪಾದನೆ ಮಾಡಿರುವ ಹಣ ಕಡಿಮೆ ಇರಬಹುದು, ಆದರೆ ಸ್ವಂತ ದುಡಿಮೆಯಿಂದ ಬದುಕ್ತಾ ಇದ್ದೀವಿ ಅನ್ನೋ ಹೆಮ್ಮೆ ಅಂತೂ ನಮಗೆ ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇದ್ದೇ ಇರುತ್ತೆ. ನಾವು ಸ್ವಂತ ದುಡಿಮೆಯಿಂದ 1 ರೂಪಾಯಿ ದುಡಿದ್ರೂ ಕೂಡ ಅದು ಕೊಡ್ತಕ್ಕಂತಹ ಖುಷಿನೇ ಬೇರೆ ಇರುತ್ತೆ ಅಂತ ನನ್ನ ಮನಸ್ಸಿನ ಒಂದು ಅಭಿಪ್ರಾಯವನ್ನು ತಿಳಿಸುತ್ತಾ, ನೋಡಿ ಕಲೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬಂದೆ ಹಳ್ಳಿಗೆ, ಯಾಕೆಂದರೆ ಮಧ್ಯಾಹ್ನದ ಹೊತ್ತು ಕೆಲವರು ಇರೋದಿಲ್ಲ. ಮೊದಲನೇ ಮನೆಗೆ ಬಂದ ತಕ್ಷಣ ಅವ್ರು ಇಲ್ಲ ಅಂತ ಹೇಳಿದ್ರು. ಒಂದು 5 ನಿಮಿಷ ಆ ಕಡೆ ಎಲ್ಲ ವಸೂಲಿ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಇನ್ನೊಂದು ಮನೆಗೆ ಬಂದ ತಕ್ಷಣ ಅಜ್ಜಿ ಕೊಡ್ತಾ ಇದ್ದಾರೆ. ಇಲ್ಲಿಂದ ಮತ್ತೆ ಆ ಮನೆಗೆ ಹೋಗಿ ಅಮೌಂಟು ಇಸ್ಕೊಂಡು ತದನಂತರ ಇನ್ನೊಂದು ಮನೆಗೆ ಬಂದಿದ್ದೀನಿ. ಈಗ ಇಲ್ಲೂ ವಸೂಲಿ ಮಾಡಿಕೊಂಡು ಮನೆಗೆ ಬಂದುಬಿಟ್ಟೆ. ಮಾರ್ನಿಂಗ್ ಇಷ್ಟೇ ವಸೂಲಿ ಮಾಡಿದ್ದು ಇವತ್ತು.